ಎಲ್ಲರಿಗೂ ಶ್ರೀರಾಮನವಮಿ ಶುಭಾಶಯಗಳು. ಶ್ರೀರಾಮ ಹುಟ್ಟಿರೋ ದಿವಸ ತಣ್ಣಗೆ ಪಾನಕ ಕುರಿದು ತಂಪಾಗೆ ಹೆಸರುಬೇಳೆ ತಿಂದು ಹಬ್ಬ ಚೆನ್ನಾಗಿ ಮಾಡ್ಕೊಳ್ಳಿ. ಬರೀ ತಿನ್ನೋದು ಕುರಿಯೋದೇ ಅಲ್ಲದೆ ಶ್ರೀರಾಮ ಇಲ್ಲಿರೋ ಒಳ್ಳೆ ವಿಷಯಗಳನ್ನ ಜ್ಞಾಪನ ಮಾಡ್ಕೊಳ್ಳಿ. ಶ್ರೀರಾಮ ಸೇತುವೆ ಕಟ್ಟುವಾಗ ಒಂದು ಪುಟ್ಟ ಜೀವಿ ಅನಿಲು ನನ್ನ ಕೈಲಿ ಏನಾಗುತ್ತೆ ಬಿಡು ಅಂತ ಕುತ್ಕೊಂಡೆ, ಅದ್ರ ಕೈಲಾಗಿ ಸೇವೆ ಅದು ಮಾರಿದೆ. ಅದೇ ಥರ ನಾವು ದೇವ್ರ ಸೇವೆ ಮಾಡಬೇಕು. ಇವತ್ತಿಗೆ ಶ್ರೀರಾಮ ಹುಟ್ಟಿ ಸಾವಿರಾರು ವರ್ಷ ಆಗಿದೆ. ದೇವ್ರ ಮೇಲೆ ಭಕ್ತಿ ಇರಬೇಕಾದ್ರೆ ಆ ದೇವ್ರ ಮೇಲೆ ಗೊತ್ತಿರಬೇಕು. ಅದಕ್ಕೆ ಈಗಿನ ಪುಟಾಣಿಗಳಿಗೆ ರಾಮಾಯಣ ಬಗ್ಗೆ ಹೇಳ್ಕೊಡಿ. ಇವತ್ತಿಗೂ ರಾಮ ಕಟ್ಟಿರೋ ಸೇತುವೆ ಸ್ಯಾಟ್ಲೈಟಲ್ಲಿ ಕಾಣಿಸುತ್ತೆ. ರಾಮ ಹುಟ್ಟಿರೋ ದಿವಸ ಶ್ರೀರಾಮನವಮಿ ಮಾಡ್ಕೊತೀವಿ. ದೇವರು ಅನ್ನೋ ಸತ್ಯಾಂಶಕ್ಕೆ ಇಷ್ಟು ಕ್ಯಾರಿಟಿ ಇರೋ ದೇವರು ರಾಮ. ನನಗೆ ರಾಮ ಅಂದರೆ ತುಂಬ ಇಷ್ಟ. ತೆಲುಗು ಅಲ್ಲಿ ಜನ್ಮಿ ಟಿ ವಿಯಲ್ಲಿ ಹಿಂದಿ ಸೀರಿಯಲ್ಲು ರಾಮಾಯಣ ತೆಲುಗು ಡಬ್ಬಿಂಗು ಬರ್ತಾ ಇತ್ತು. ಆ ಸೀರಿಯಲ್ ನಾನು ಒಂದಿನ ಬರಿದೇ ನೋಡ್ತಾ ಇದ್ದೆ. ಆವಾಗಿಂದ ನನಗೆ ರಾಮ ಅಂದರೆ ಇಷ್ಟ, ರಾಮ ಅಂದರೆ ತುಂಬ ಭಕ್ತಿ. ಶ್ರೀರಾಮನವಮಿ ದಿವಸ ಶ್ರೀರಾಮ ಬಗ್ಗೆ ಒಂದು ವಿಡಿಯೋ ಮಾಡಬೇಕಂತ ತುಂಬ ಇಷ್ಟದಿಂದ ತುಂಬ ಭಕ್ತಿಯಿಂದ ಈ ವಿಡಿಯೋ ಮಾಡಿದ್ದೀನಿ. ಜೈ ಶ್ರೀರಾಮ್, ಜೈ ಹನುಮಾನ್. ಇವತ್ತು ನಿಮ್ಮ ಕೈಯಲ್ಲಾಗಿದ್ದು ಒಳ್ಳೆ ಕೆಲಸ ಮಾಡಿ ಪ್ರಾಣಿಗಳಿಗೆ ಏನಾದರೂ ತಿನ್ನೋಕ್ಕೆ ಕೊಡೋದು, ಬಡವ್ರಿಗೇನಾದರೂ ಊಟ ಹಂಚೋದು, ಈ ಥರ ಏನೋ ಒಂದು ಒಳ್ಳೆ ಕೆಲಸ ಮಾಡಿ. ಯೂಟ್ಯೂಬು ಎಂತೆಂಥವ್ರಿಗೋ ಕಷ್ಟ, ಅಂಥದ್ದು ಯೂಟ್ಯೂಬಲ್ಲಿ ಒಂದು ಪುಟ್ಟ ಸ್ಥಾನ ನನಗೂ ಕೊಡ್ತಾ ಇದ್ದೀರ, ತುಂಬ ಸಂತೋಷ. ನಾನು ಯಾವಾಗೂ ಒಳ್ಳೆ ವಿಡಿಯೋ ಮಾಡೋಕ್ಕೆ ಕಷ್ಟಪಡ್ತಾನೆ ಇರ್ತೀನಿ. ರಾಮಗೆ ಅನಿಲು ಹೆಂಗೆ ಅನಿಲು ಸೇವೆ ಮಾಡ್ತೋ ಹಂಗೆ ನೀವು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮಗೇನನ್ನಿಸ್ತೋ ಕಾಮೆಂಟ್ ಮಾಡಿ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಚಿಕ್ಕಬಳ್ಳಾಪುರ ಅವ್ರಿಗೆ ಯೂಟ್ಯೂಬ್ ಚಾನೆಲ್. ಒಂದು ಖುಷಿಯಾದ ವಿಷಯ, ನನ್ನ ಒಂದು ವಿಡಿಯೋ 81,000 ಜನ ನೋಡವ್ರೆ. 6,600 ಲೈಕ್ ಬಂದಿದೆ ಆ ವಿಡಿಯೋಗೆ. ತುಂಬ ತುಂಬ ಸಂತೋಷ ವಿಷಯ ಅದು. ಆ ವಿಡಿಯೋ 1 ಲಕ್ಷ ಕರೆ ಹೋಗ್ತಾ ಇದೆ. ನೋಡೋಣ ನೀವು ನನ್ನ ಚಾನೆಲ್ಲು ಎಷ್ಟು ಫಾಲೋ ಆಗ್ತಾ ಇದ್ದೀರೋ ಇವಾಗ ಗೊತ್ತಾಗೋಗುತ್ತೆ. ಆ ವಿಡಿಯೋ ಯಾವುದೋ ಕಾಮೆಂಟ್ ಮಾಡಿ. ಆ ಕಾಮೆಂಟ್ ಮಾಡಿರೋರು ನನ್ನ ಚಾನೆಲ್ನ ಫಾಲೋ ಆಗ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಆ ವಿಡಿಯೋ ಯಾವುದೋ ಕರೆಕ್ಟಾಗಿ ಕಾಮೆಂಟ್ ಮಾಡಿರೋರಿಗೆ ನನ್ನಿಂದ ಒಂದು ಚಿಕ್ಕ ಗಿಫ್ಟು. ಅವ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಅವ್ರನ್ನ ಫೇಮಸ್ ಮಾಡ್ತೀನಿ, ಅವ್ರಿಗೆ ಪಬ್ಲಿಸಿಟಿ ಕೊಡ್ತೀನಿ. ನೋಡೋಣ ಆ ಲಕ್ಕಿ ಫೆಲೋ ಯಾರೋ. ನೀವು ನನಗೆ ಸಪೋರ್ಟ್ ಮಾಡಿದರೆ ಖಂಡಿತ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಚಿಕ್ಕ ಪುಟ್ಟ ವ್ಯಾಪಾರಸ್ಥರ ಬಗ್ಗೆ 4 ಜನಕ್ಕೆ ಗೊತ್ತಾಗಲಿ ಅಂತ ನಿಮಗೆ ಅಂಗಡಿ ಇದ್ದರೆ, ಏನಾದರೂ ಪುಟ್ಟ ಅಂಗಡಿನೋ ಇನ್ನೂ ಬೇರೆ ಥರ ಅಂಗಡಿನೋ ಇದ್ದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಉಚಿತವಾಗಿ ನನ್ನ ಯೂಟ್ಯೂಬ್ ಚಾನೆಲಲ್ಲಿ ನಾನು ಹಾಕಿ ನನ್ನ ಕೈಲಾಗಿ ಸಹಾಯ ನಿಮಗೆ ಮಾಡ್ತೀನಿ. ಮತ್ತು ಚಿಕ್ಕಬಳ್ಳಾಪುರ ಅಲ್ಲಿ ಕರಗ ಶುರುವಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಅಲ್ಲಿ 5 ಕರಗ ಆಗುತ್ತೆ. 5 ಕರಗ ಬಗ್ಗೆನೂ ನಾನು ವಿಡಿಯೋಸು ಮಾಡ್ತೀನಿ. ಸದಾ ನಿಮ್ಮ ಒಳ್ಳೆಯದು ಬಯಸೋ ನಿಮ್ಮ ಚಿಕ್ಕಬಳ್ಳಾಪುರ ಅವ್ರಿಗೆ.